ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಕೊಡ್ಸಿರೋ ಸೀರೆಗಳನ್ನೇ ನೀವ್ ಇಟ್ಕೊಳ್ಳಿ. ಏಯ್, ನಮ್ಗೇನ್ ಭಿಕ್ಷೆ ಹಾಕ್ಬೇಕು ಅನ್ಕೊಂಡಿದ್ಯಾ? ನಮಗ್ ಸೀರೆ ತಗೊಳಕ್ ಗತಿ ಇಲ್ಲ ಅನ್ಕೊಂಡಿದ್ಯಾ? ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ಸಾಕು, ಇಡೀ ಅಂಗಡಿನೇ ನನ್ ಕಣ್ಮುಂದೆ ಇರುತ್ತೆ. ಮೇಡಮ್, ಇವಾಗ ಮಾಡ್ಬೋದು ಅಂತ ನಂಗೆ ಗೊತ್ತಿದೆ, ಆದ್ರೆ ನಾನು ಆ ರೀತಿನಲ್ಲ ಹೇಳಿದ್ದು. ಅವ್ರು ಕೊಡ್ಸಿರೋ ಸೀರೆಗಳೆಲ್ಲ ತುಂಬಾ ಬೆಲೆ ಬಾಳುವಂಥದ್ದು. ನಾನು ಯಾವತ್ತೂ ಅಂತ ಸೀರೆಗಳನ್ನ ಉಟ್ಕೊಂಡಿಲ್ಲ, ಉಟ್ಕೊಳ್ಳೋದು ಇಲ್ಲ. ಅದಕ್ಕೆ ಆ ಸೀರೆಗಳನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ದೆ. ಏನೋ ಈ ತರ ಮಾತಾಡಿ ದೊಡ್ಡ ರೀತಿಯಲ್ಲಿ ದಾನ ಮಾಡೋ ತರ ಮಾಡಿ ನಮ್ನು ನಿನ್ ಕಡೆ ಎಳ್ಕೋಬೇಕು ಅಂತ ಇದ್ಯಾ? ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ. ನೀನ್ ಎಷ್ಟಲ್ಲಿರ್ಬೇಕು ಅಷ್ಟಲ್ಲೇ ಇರು. ಮೇಡಮ್, ನಾನು ಯಾರನ್ನೋ ನನ್ನ ಕಡೆ ಮಾಡ್ಕೊಂಡು ಇನ್ನ ಸಾಧಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಈ ಮನೆಯಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡದ್ಯಕ್ಕ, ಇಷ್ಟು ಮಾತಾಡ್ತಾಳೆ. ಈ ತರ ಮಾತಾಡಿನೇ ಅಣ್ಣನ ತನ್ನ ಕಡೆ ಮಾಡ್ಕೊಂಡಿದ್ದಾಳೆ. ಮೇಡಮ್ ಅವರೇ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾವು ಬಡವರೇ ಇರ್ಬೋದು, ಆದ್ರೆ ಬೇರೆಯವ್ರ ಸ್ವತ್ತಿಗೆ ಆಸೆ ಪಡೋರಲ್ಲ. ಆ ದೇವ್ರು ನಮಗೇನ್ ಕೊಡ್ಬೇಕೋ ಅದನ್ನ ಕೊಟ್ಟಿದ್ದಾನೆ. ನಾವದ್ರಲ್ಲಿ ತೃಪ್ತಿಯಾಗಿದ್ದೀವಿ. ಯಾವುದೇ ವಸ್ತು ಆಗ್ಲಿ ಅದನ್ನ ಸುಮ್ಮನೆ ಇಡಬಾರ್ದು. ಅದನ್ನ ಬಳಸ್ತಾ ಇದ್ರೇನೆ ಅದಕ್ಕೊಂದು ಬೆಲೆ. ಸುಮ್ಮನೆ ಒಂದ್ ಮೂಲೆಲಿಟ್ರೆ ಧೂಳ್ ಹಿಡಿಯತ್ತೆ ಅಷ್ಟೇ. ಆ ಸೀರೆಗಳೆಲ್ಲ ನನ್ ಯೋಗ್ಯತೆಗಲ್ಲ. ಅದನ್ನ ನೀವ್ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ನನ್ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ನೋಡು, ನೀನ್ ವೇದ ಅಂತ ಹೇಳಿದೆ ಅಂತ ನಾನು ಸನ್ಯಾಸಿ ಆಗಕ್ಕಾಗಲ್ಲ. ನಮ್ಗೆ ಅಂತ ಒಂದು ಸ್ಟೇಟಸ್ ಇದೆ. ನೀನೀಗ ಸುಮ್ನೆ ಹೋಗಿ ಸೀರೆಗಳನ್ನ ತಂದ್ಕೊಡು. ಆಮೇಲೆ ನಾವು ಆ ಸೀರೆಗಳನ್ನ ಇಟ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಹೋಗ್. ಸರಿ ಮೇಡಮ್ ಅವ್ರೆ. ನೋಡಿದ್ಯಕ್ಕ ಎಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಮಾತಾಡ್ಲಿ ಬಿಡು. ಆ ಮಾತಾಡೋ ಬಾಯಿನ ಹೇಗ್ ಮುಚ್ಚಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಸಿಂಗಾರಿ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಓ, ನೆನ್ನೆ ತಂದಿರೋ ಸೀರೆಗಳನ್ನ ನೋಡ್ಬೇಕು ಅಂತ ಬಂದಿದ್ಯಾ? ಬರೀ ನೋಡೋದೊಂದೇ ಅಲ್ಲ, ಉಟ್ಕೊಂಡು ಇಡೀ ಮನೆ ತುಂಬಾ ಮಹಾರಾಣಿ ತರ ಓಡಾಡ್ತಿರ್ಬೇಕು. ಯಾಕೆ ಸಿಂಗಾರಿ, ಏನು ಮಾತಾಡ್ತಾನೆ ಇಲ್ಲ? ಒಳ್ಳೆ ಬೆದರು ಬೊಂಬೆ ತರ ನಿಂತಿದ್ಯಲ್ಲ. ಏನ್ ಮಾತಾಡ್ಬೇಕು? ನಾನ್ ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಏನಾದ್ರೂ ಕಾನೂನ್ ಇದ್ಯಾ? ಅರೆ ವಾ, ಬೆಳಿಗ್ಗೆ ಬೆಳಿಗ್ಗೆ ಗುಮ್ಮ ಮೂಡಲ್ಲವ್ರೆ, ಏನಪ್ಪ ಮಾಡೋದು?
ಅಲ್ಲ ಬಂಗಾರಿ, ನನ್ ಮೇಲ್ ಕೋಪ ಮಾಡ್ಕೊಂಡಿದ್ಯಾ? ಯಾಕ್ ಬಂಗಾರಿ ನನ್ ಮೇಲ್ ಕೋಪ ಮಾಡ್ಕೊಂಡಿದ್ಯಾ? ನನ್ನಂತ ಅಮಾಯಕನ ಮೇಲೆ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಏನು ನೀವು ಅಮಾಯಕ್ರ? ಒಂದ್ ಹೆಣ್ಣಿನ ಮೋಸದಿಂದ ಮದ್ವೆ ಆದವ್ರು ನೀವು ಅಮಾಯಕರು. ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಕ್ಬಿಡ್ತಾರೆ ಅಷ್ಟೇ. ಹೌದಾ? ನಕ್ಬಿಡ್ತಾರ? ಹಾಗೆ ಯಾಕೆ ನಕ್ಬಿಡ್ತಾರೆ ರೀ? ನಾನ್ ದೇವ್ರಾಣೆಗೂ ನಿಮಗ್ ಮೋಸ ಮಾಡೋದಕ್ ಮದ್ವೆ ಆಗಿಲ್ಲ ರೀ. ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಮದ್ವೆ ಮಾಡ್ಕೊಂಡಿತ್ತು. ಸಾಕ್ ಸುಮ್ನಿರಿ. ನೀವ್ ಹೀಗೆ ಏನೇನೋ ಹೇಳಿದ್ರೆ ನಾನ್ ನಂಬಿಡ್ತೀನಿ ಅನ್ಕೋಬೇಡಿ. ನಂಗೆ ನಿಮ್ಮೇಲೆ ಯಾವತ್ತು ಅಂತ ಭಾವನೆ ಇರ್ಲಿಲ್ಲ. ಆ ಭಾವನೆ ಇಲ್ಲ ನಿಜ. ಈಗ ಭಾವನೆ ಬರ್ಸ್ಕೋಬಹುದಲ್ವಾ? ಅಂದ್ರೆ ಮುದ್ದಾಗಿ ನಾಲ್ಕು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಕೋಪದಲ್ಲಿ ಮುಖಾನ ಅಂತ ಬಲೂನ್ ಊದಿಸ್ಕೊಂಡಂಗ್ ಊದಿಸ್ಕೊಂಡಿದ್ರೆ ಉಸಿರು ಕಟ್ತಂಗಾಗತ್ತೆ ಬಂಗಾರಿ. ನೀವ್ ಹೀಗ್ ಪೂಸಿ ಹೊಡೆದ್ಬಿಟ್ರೆ ನಾನ್ ಕರಗ್ ಬಿಡ್ತೀನಿ ಅಂತ ಅನ್ಕೋಬೇಡಿ. ನಾನ್ ಇಲ್ಲಿಂದ ಹೋದ್ಮೇಲೂ ನಿಮ್ಮೇಲಿರೋ ಕೋಪ ಇದ್ದೇ ಇರುತ್ತೆ. ಓ ಮೈ ಗಾಡ್, ನನ್ನ ಹೆಂಡತಿ ಈಗ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಈ ಕೋಪನ ದೂರ ಮಾಡೋದು ಹೇಗೆ ಗಾಡ್? ನೋಡಿ, ಪದೇ ಪದೇ ನಿಮ್ ಹೆಂಡತಿ ಅಂತ ಹೇಳ್ತಿದ್ರೆ ನನಗಿನ್ನೂ ಕೋಪ ಬರುತ್ತೆ. ನಾನು ನಿಮ್ ಹೆಂಡತಿ ಅಲ್ಲ, ಹೆಂಡತಿ ತರ ಅಷ್ಟೇ. ಓ, ಹಾಲಿನ ಪೌಡ್ರು ಹಾಲಲ್ಲ ಅನ್ನೋ ರೀತಿ. ಆದ್ರೆ ಹಾಲಿನ ಪೌಡ್ರು ಮಾಡೋದು ಹಾಲಿಂದಾನೆ ತಾನೆ. ಹೆಂಡತಿ ತರ ಅಂದ್ಮೇಲೆ ಹೆಂಡತಿ ಅಂತಾನೆ ಅರ್ಥ. ವಾಟ್ಯಾ? ಈ ನಿಮ್ ತಾಳೆ ಲೆಕ್ಕಾಚಾರ ಎಲ್ಲ ನನ್ನ ಹತ್ರ ಹೇಳಿದಕ್ ಬರ್ಬೇಡಿ. ಹೇಗಿದ್ರು ಎದ್ದಿದ್ದೀರಲ್ಲ, ಎದ್ದು ಸ್ನಾನ ಮಾಡ್ಕೊಂಡ್ ಬನ್ನಿ. ಇದೇನ್ರಿ? ಯಾವತ್ತೂ ನನಗೆ ಎದ್ದೋಗ್ ಸ್ನಾನ ಮಾಡು ಅಂತ ಹೇಳ್ದೆ ಇರೋರು ಇವತ್ತಿದ್ದಕ್ಕಿದ್ದಾಗೆ ಸ್ನಾನ ಮಾಡು ಅಂತ ಹೇಳ್ತಾ ಇದ್ದೀರಾ? ಏನೋ ಮ್ಯಾಟ್ರ್ ಇದೆ. ಆ ಮ್ಯಾಟ್ರ್ ಏನು ಅಂತ ಗೊತ್ತಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನಾಯ್ತು ಹೇಳಿ? ಯಾಕೋ ಇವ್ರು ಹೋಗೋ ಹಾಗೆ ಕಾಣಿಸ್ತಿಲ್ವಲ್ಲ. ಇವ್ರು ಹೋಗ್ಲಿಲ್ಲ ಅಂದ್ರೆ ನಾನ್ ಸೀರೆಗಳನ್ನ ತಗೊಂಡ್ ಹೋಗೋದಕ್ಕೆ ಆಗಲ್ಲ. ಏನ್ ಮಾಡ್ಲಿ? ನೀವಿಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತೀರಾ ಅಂದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಐಸೆ. ಅದೇನು ಅಂತ ಹೇಳಿ.